ಯಾವ್ದ್ರ ಜೊತೆ ಯಾವ್ದನ್ನ ಬೆರೆಸ್ತಾ ಇದೀವಿ ಅದನ್ನು ತುಂಬ ಇಂಪಾರ್ಟೆಂಟ್ ಆಗುತ್ತಲ್ಲ. ಈ ಥರ ಒಂದು ಕಡೆ ಬೆಲ್ಲ ಆದರೆ ಇನ್ನೊಂದು ಕಡೆ ಎಷ್ಟೇ ಹಾಕ್ಬೇಕು ಮೇಡಮ್. ಇದಿಷ್ಟೇ ಫ್ರೈ ಆಗಬೇಕಾ ಇದು? ಸ್ವಲ್ಪ ನಿಮಗೆ ಸ್ವಲ್ಪ ಸಿಮ್ಮಲ್ಲಿಟ್ಟು ಕ್ರಿಸ್ಪ್ ಆಗುತ್ತೆ. ಅದು ಬಿಸಿ ಬಿಸಿಲೇ ತಿನ್ನಬೇಕು, ಚೆನ್ನಾಗಿರುತ್ತೆ. ಓಕೆ, ಈ ಥರ ಆಗಬೇಕು. ಇವಾಗ ಮೇಲೆಲ್ಲ ಆಗಬೇಕು. ಈಗ ಬೆಂದಿದೆ, ನಿಮಗೆ ಗೊತ್ತಾಗುತ್ತೆ ಟ್ರಾನ್ಸ್ಪರೆಂಟ್ ಟೈಪ್ ಆಗುತ್ತೆ. ಆಲೂಗಡ್ಡೆ ಬೆಂದಿರುತ್ತೆ ಅದು. ಓಕೆ, ಜೊತೆಗೆ ಒಂದು ಸ್ವಲ್ಪನೂ ಆ ಮಸಾಲೆ ಬಿಟ್ಕೊಂಡಿರಲ್ಲ, ಇದು ಇಟ್ಕೊಳ್ಳಲ್ಲ, ಅಷ್ಟೇ ಹಾಕೊಳ್ಳೋದು ಬಿಟ್ಕೊಂಡು. ಕೊನೆಗೆ ಆಫ್ ಮಾಡಿ ಇದು ಹಾಕಿದ್ರೆ ಇದನ್ನ ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡ್ಕೊಳ್ಳೋಣ. ಓಕೆ, ಬಿಸಿ ಬಿಸಿ ಕಬಾಬ್ ಬಿಸಿ, ಯಾವುದು ಬಿಸಿ. ಇದನ್ನ ನಾನು ಹೇಳಿದಾಗೆ ಚಟ್ನಿ ಮತ್ತು ಸಾಸ್ ಏನು ಬೇಡ, ಬೆಣ್ಣೆ ಉಪ್ಪಿಟ್ಟು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಓಕೆ, ಸಾರಿ, ಬಿಸಿ ಬಿಸಿಯಾದ ಆಲೂ ತವಾ ಫ್ರೈ ರೆಡಿ ಆಗಿದೆ. ಅದ್ರ ಜೊತೆ ಪರಿವಾರ ಬರ್ತಾರೋ ಬೆಣ್ಣೆ ಕೂಡ ಇದೆ. ಸರ್ವ್ ಮಾಡ್ತೀರಾ? ಸರ್ವ್ ಮಾಡ್ತೀನಿ. ಈಗ ಬಿಸಿ ಬಿಸಿಯಾದ ಆಲೂ ತವಾ ಫ್ರೈ ರೆಡಿ. ಥ್ಯಾಂಕ್ ಯು ಸೋ ಮಚ್. ಓಹ್, ಬಿಸಿ ಇದೆ. ಥ್ಯಾಂಕ್ಸ್. ಬಿಸಿ ಬಿಸಿಯಾದ ಆಲೂ ತವಾ ಫ್ರೈ ಈಗ ರೆಡಿ ಆಗಿದೆ. ಇದು ಹೇಗಿದೆ ಅಂತ ಟೇಸ್ಟ್ ಮಾಡ್ತೀನಿ. ಅದಕ್ಕೆ ಕೂಡ ನೋಡೋಣ. ಅದಕ್ಕಿಂತ ಮುಂಚೆ ನೀವು ತಗೊಳ್ಳಿ ಒಂದು ಸಣ್ಣ ವಿರಾಮ. ಬೇಕಾಗುವ ಸಾಮಗ್ರಿಗಳು: ಆಲೂಗಡ್ಡೆ, ನೆನೆಸಿದ ಅಕ್ಕಿ, ತೆಂಗಿನ ತುರಿ, ಧನಿಯಾ, ಜೀರಿಗೆ, ಅರಿಶಿನ, ಉಪ್ಪು, ಹುಣಸೆ ಹಣ್ಣು, ಬೆಲ್ಲ, ಕರಿಬೇವು, ಎಣ್ಣೆ, ಒಣಮೆಣಸಿನಕಾಯಿ. ಮಾಡುವ ವಿಧಾನ: ಮೊದಲು ಒಂದು ಮಿಕ್ಸಿ ಜಾರ್ಗೆ ನೆನೆಸಿದ ಅಕ್ಕಿ, ತೆಂಗಿನ ತುರಿ, ಧನಿಯಾ, ಜೀರಿಗೆ, ಅರಿಶಿನ ಪುಡಿ, ಬೆಲ್ಲ, ಹುಣಸೆ ಹಣ್ಣು, ಕರಿಬೇವು, ಒಣಮೆಣಸಿನಕಾಯಿ, ಉಪ್ಪನ್ನು ಹಾಕಿ ದೋಸೆ ಹಿಟ್ಟಿನ ಹದಕ್ಕೆ ಗ್ರೈಂಡ್ ಮಾಡಿಕೊಳ್ಳಿ. ಈಗ ಗ್ರೈಂಡ್ ಮಾಡಿದ ಮಿಶ್ರಣವನ್ನು ಒಂದು ಬೌಲ್ಗೆ ಹಾಕಿ. ಈಗ ಒಂದು ತವಾವನ್ನು ಬಿಸಿಗಿಟ್ಟು ಕಾಯಲು ಬಿಡಿ. ಈಗ ಆಲೂಗೆಡ್ಡೆಯ ಸಿಪ್ಪೆಯನ್ನು ತೆಗೆದು ಸ್ಲೈಸ್ ಥರ ಕಟ್ ಮಾಡಿ ಗ್ರೈಂಡ್ ಮಾಡಿದ ಮಿಶ್ರಣದಲ್ಲಿ ಅದ್ದಿ ಕಾದ ಹೆಂಚಿನ ಮೇಲೆ ಫ್ರೈ ಮಾಡಿರಿ. ಈಗ ಸಿದ್ಧವಾದ ಆಲೂ ತವಾ ಫ್ರೈಯನ್ನು ಅಲಂಕರಿಸಿದ ಸರ್ವಿಂಗ್ ಬೌಲ್ನಲ್ಲಿ ಇಟ್ಟರೆ ಬಿಸಿ ಬಿಸಿಯಾದ ಆಲೂ ತವಾ ಫ್ರೈ ಸವಿಯಲು ಸಿದ್ಧ. ಆಲೂ ತವಾ ಫ್ರೈ ತಿಂದೆ, ವಾವ್, ಎಷ್ಟು ಟೇಸ್ಟ್ಫುಲ್ ಆಗಿತ್ತು ಅಂತಂದರೆ ಆ ಟೇಸ್ಟ್